ಅಪ್ಪ ಯಾಕೆ ಹೋಗಿಲ್ಲ ಸಾಲಿಗೆ? ನಿನಗೆ ಕೇಳಾಕತ್ತಿದ್ದ ಯಾಕೆ ಹೋಗಿಲ್ವಾ ಸಾಲಿಗೆ? ಹೋಗಾಕ್ ಮನ್ಸಿಲ್ಲಪ್ಪ. ಯಾಕ ಯಾರ ಏನ್ರ ಅಂದಾರೇನ? ನಿನ್ನ ಕೇಳಾಕತ್ತಿದ್ದವಾ ಏನಾಗೈತಿ ನಿನಗ? ಅಪ್ಪ ನಾ ಅದೇ ಶಾಲಿಗೆ ಹೋಗ್ಬೇಕೇನ? ಬ್ಯಾರೆ ಶಾಲಿಗೆ ಹೋದ್ರ ನಡಂಗಿಲ್ಲ? ನಿನ್ನ ಹೆಸರೆಲ್ಲ ಹಚ್ಚೈತಿ? ಆ ಶಾಲಿ ಒಳಗ. ಮತ್ತ ಅಲ್ಲೇ ಕಲಿಬೇಕಲ್ಲ. ಹೋಗ್ ಬರದ್ ಬಾಳ ಹೈರಾಣ ಆಗತ್ತಿತ್ತಪ್ಪ. ಹಿರೇಕ್ ಹೋಗ್ಬೇಕೆ ಮಗಳ, ಎಷ್ಟ ಹೈರಾಣ ಆದ್ರೂ ಸಾಲಿ ಕಲಿಬೇಕಲ್ಲ. ಓದೋದು ಹೈರಾಣಾಗತ್ತೈತೆ? ಏನು ಊಟದ ಹೈರಾಣಾಗತ್ತೈತೆ? ಅದೇನಿಲ್ತೋಪ್ಪ. ಸ್ಫೂರ್ತಿ ಪುಟ್ಟಿ ಏನ್ರಾಗೈತಿ? ಏನಾಗೈತಿ ಕೀಗೆ? ಸಾಲಿದೇನ್ರ ಇರ್ಬೇಕಲ್ಲ. ಮಗಳ ಬಗ್ಗೆ ಒಳ್ಳೆ ವಿಚಾರ ಮಾಡವಪ್ಪ ನೀನು. ವಿಚಾರ ಮಾಡ್ಲಿಕ್ಕಂದ್ರೆ ಹೆಂಗ? ಸಾಲಿಗೆ ಹೋಗು ಹುಡುಗಿ ಸಾಲಿ ಬಿಟ್ಟು ಮನ್ಯಾಗ ಕೂತಾಳಂದ್ರೆ ಏನಾಗೈತಿ ಯಾರಿಗೂ ಗೊತ್ತು. ನಾನು ಮುಂದೆ ಹೇಳ್ಕೋಬೇಕಲ್ಲ. ನಾನು ಬಾಯಿ ಬಿಟ್ಟು ಹೆಂಗ್ರ ಕೇಳಿ. ಸಿರ್ಸೈಲ ಸಾಲ್ಯಾಗ ಮಾಸ್ತರ್ ಏನಾರ ಬೈದಿರ್ಬೇಕಾ? ಇಲ್ಲ ಇವೇ ಸಣ್ಣ ಪುಟ್ಟ ಹುಡುಗರು ಸಣ್ಣ ಸಣ್ಣ ಏನೋ ಜಗಳ ಮಾಡಿರ್ಬೇಕು. ಇಲ್ಲಾಂದ್ರೆ ಅಂಥದ್ದೇನು ಹೇಳ್ಕೋಬೇಡ. ಅಂಥವೇನಾರ ಇದ್ರೆ ಮೊದಲು ಮನೆಗೆ ಬಂದು ಹೇಳ್ತಿದ್ಲ. ಮತ್ತು ಮಾಸ್ತರ್ ಮಕ್ಕಳಿಗೆ ಬೈದ್ಯಾಕ? ಶಾಣೆ ಆಗಲಿ ಉದ್ಧಾರ ಆಗಲಿ ಮುಂದೆ ಬರಲಿ ಅಂತೇಳಿ. ಮತ್ತು ಹುಡುಗರು ಸಾಲ್ಯಾಗ ಜಗಳ ಆಡೋದು ಕೊಡೋದು ನಡೆದು ಅಂಥದ್ದೇನು ಇಲ್ಲ ನಂಗೆ ಕಾಣ್ತೈತು. ಇಲ್ಲೇ ಊರಾಗ ಸಾಲಿಗೆ ಹೋಗ್ಕಿನ ಅಂತ ನಾಕತೈತಿ. ಹುಡುಗಿಗೆ ಹೋಗಿ ಬರೋದು ಹೊಟ್ಟಿಗೆ ಏನರ ಹೈರಾಣಾಗಿರ್ಬೇಕು ನೋಡು. ಹೋಗಿ ಬರೋದು ಹೈರಾಣನಲ್ಲ, ಮನ್ಯಾಗ ಬುತ್ತಿ ಮಾಡಿ ಕಟ್ತಾಳೆ ಈಕಿ. ಮತ್ತು ಹುಡುಗಿಗೆ ಹೊಟ್ಟೆ ತುಂಬಲ್ಲ ಅಂತೇಳಿ ನಾನು ಖರ್ಚಿಗೆ 10, 20, 50 ರೂಪಾಯಿ ಕೊಟ್ಟಿರ್ತೀನಿ. ನೀ ಅಂದಂಗೆ ಹೋಗಿ ಬರೋದು ಹೈರಾಣ ಇರ್ಬೇಕು. ನಮ್ಮ ಊರಿಗೆ ಇರೋದ ಒಂದ ಬಸ್, ಅದು 4-5 ಊರ ಮೇಲೆ ಅದು ಹೋಗ್ತದ. ಈಗ ಹೋಗಿ ಬರೋದ ಮೇಲೆ ಏನರ ಹೈರಾಣಾಗಿರ್ಬೇಕಾಳ? ಇದ್ರೂ ಇರ್ಬೋದು. ನೀನು ಸ್ವಲ್ಪ ಬಜಾರ್ ಕಡೆದು ಹೋದಾಗ ಆ ಹುಡುಗಿ ಹೆಂಗಿರ್ತಾವ ಸ್ವಲ್ಪ ಬಸ್ನ ತಿಳ್ಕೊತ ಬಾಲ. ಮಕ್ಕಳನ್ನ ಬೆನ್ನ ಹತ್ತಿ ಕಾಯ್ದಂತ ನಾ ಹೇಳಾಕತ್ತಿಲ್ಲ, ಕಾಳಜಿನ ನೋಡ್ಕೊಳ್ಳೋದಂತ ಹೇಳಾಕತ್ತೀನಿ. ಬಾಯ್ ಬಿಟ್ಟು ನಮ್ಮ ಮುಂದೆ ಏನು ಹೇಳ್ಕೊಳಗ್ಯಾವ ಅಂದ್ರೆ ನಾವು ಸ್ವಲ್ಪ ಕಣ್ಣಾಡಿಸ್ಬೇಕಲ್ಲ. ತಂದೆಯಾಗಿ ಸಮಾಧಾನದಿಂದ ಕೇಳ, ತಾಳ್ಮೆಯಿಂದ ಹೇಳ್ತಾಳೆ ಏನಾಗಿದೆ ಅಂತ ಹೇಳಿ. ಆ ಹುಡುಗಿ ಅರ್ಧ ಸಾಲ ಹೇಳಾಕತ್ತಿದ ನಿನ್ನಿಂದ. ಆ ಹುಡುಗಿ ಭಾಳ ಜೀವತನಾಗತ್ತೀನಿ ನೋಡಿ ನೀನು. ಕಳ್ಸಕ್ ಆಗುದಿಲ್ಲೇನ? ಆ ಹುಡುಗಿ ಇಲ್ಲೇ ಊರನ್ ಸಾಲಿಗೆ ಹೋಗಿ ಹೋಗಿ ಬರ್ಬೇಕನೆ? ಊರನ್ ಸಾಲಿಗೆ ಹೋಗಿ ಬರೋದು ಮುಖ್ಯ ಅಲ್ಲ, ದೊಡ್ಡ ಸಾಲಿಗೆ ಹೋಗಿ ಬರೋದು ನನಗೆ ಮುಖ್ಯ ಅಲ್ಲ. ಮಗಳು ಹೆಂಗೆ ಹೋಗಿ ಬರ್ತಾಳ ಅನ್ನೋದು ಮುಖ್ಯ. ಅದು ಯಾಕೆ ನಿನ್ಗೆ ತಿಳಿವಲ್ದು? ಹೋಗೋ ಜೋಡಿ ಹೋಗ್ತಾಳ, ಬರೋ ಜೋಡಿ ಬರ್ತಾಳ, ಏನಕ್ಕಿದ್ ಕಿರಿಕಿರಿ? ಆಕಿ ಜೊತೆ ಹೋಗಿ ಬರೋರು ಯಾರು ನಮ್ಮ ಮನೆಯವ್ರಲ್ಲ. ಊರು ಬಿಟ್ಟು ಸಿಟಿ ಕಲಿಯಾಕೆ ಹೋಗ್ಬೇಕು. ಹೋಗಿ ಬರೋರು ಹೆಂಗಿರ್ತಾರೋ, ಏನೇನು ಇರ್ತಾರೋ, ಏನೇನು ಮಾತು ಹೇಳ್ತಾರೋ ಬೇಡ. ಮಗಳು ಬೆಳ್ಯಾಕತ್ತಾಳ, ಕಣ್ಣು ಮುಂದೆ ಇಟ್ಕೊಳ್ಳೋದು ಚಲೋ. ನಿಮ್ ಮುಂದೆ ಏನಾರ ಹತ್ತು ಕರ್ದ ಆಕೆ ಏನಾರ ಸಾಲಿಗೆ ಹೋಗಲ್ಲ ಅನ್ನಕತ್ತಾಳ ಮತ್ತೆ? ಏಯ್, ಸಾಲಿ ಕಲಿಬೇಕು, ಸಾಲಿಗೆ ಫಸ್ಟ್ ಬರಬೇಕು ಅನ್ನೋ ಆಸೆ ಯಾಕೆ ತಲೆಯಾಗ ಭಾಳ ಐತಿ. ಏನರ ಮಾತಾಡ್ತಿಲ್ಲ. ಸ್ವಲ್ಪ ಹುಡುಗಿ ಎದೆ ಹೊಡ್ಕೊಂಡಾಗ ಮಾಡ್ಯಾಳ. ಯಾಕಂತ ಕೇಳಿದ್ರೆ ಏನಂತೂ ಹೇಳೋವಳು. ಸ್ವಲ್ಪ ನೀನ ಕೇಳಾಕಿ. ಸಾಕ್ ಸುಮ್ ಕುಂದ್ರಿ. ಇಷ್ಟು ದಿನ ಆಕಿ ಖರ್ಚಿ ರೊಕ್ಕ ಕೊಟ್ಟಿರಲ್ಲ, ಈಗ ಕೊಡವಲಾಗಿರಿ, ಅದಕ್ಕೆ ಹಂಗೆ ಮಾಡ್ತಾಳಕ್ಕಿ. ರೊಕ್ಕದ ಪ್ರಶ್ನೆ ಬಂದಿಲ್ಲ ಇಲ್ಲಿ. ಮಗಳು ಬೆಳ್ಯಾಕತ್ತಾಳ ಅನ್ನೋ ಪ್ರಶ್ನೆ ಬಂದೈತಿ. ಆಕಿ ಯಾಕೆ ಹಂಗೆ ಎದೆ ಹೊಡ್ಕೊಂಡಾಳ ಅನ್ನೋದು ನೀ ಕೇಳ. ನಾ ಕೇಳ್ಬೋದು, ಆದ್ರೆ ತಾಯಿ ಮುಂದೆ ಹೇಳ್ಕೊಂಡಂಗೆ ಯಾವ ಹೆಣ್ಮಕ್ಳರ ತಂದೆ ಮುಂದೆ ಹೇಳ್ಕೊತಾವೇನ? ನೀವಾಕಿಗೆ ಇಷ್ಟು ಅಪುಪ್ರ ಮಾಡಿರಲ್ಲ, ಅದಕ್ಕೆ ಆಕಿಗೆ ಈಗ ಶಟ್ಕೊಂಡ್ ಕುಂದ್ರಂಗಾಗೈತಿ. ಮನ್ಯಾಗ ಯಾರ ಮುಂದ್ರೆ ಏನರ ಹೇಳ್ಕೊಬೇಕಂತೇಳಿ ಮಕ್ಳು ಕಾಯ್ತಿರ್ತಾವ. ಆದ್ರೆ ಮನ್ಯಾನವ್ರು ಹಿಂಗೆ ಒಟ ಹಚ್ಚಾಕತ್ರ ಯಾರ ಮುಂದೆ ಏನು ಹೇಳ್ಕೊಬೇಕು? ಕೇಳಕ್ಕಿದ್ರೆ ಕೇಳ, ಇಲ್ಲ ಅಂದ್ರೆ ನನ್ನ ಮಗಳ ಬಗ್ಗೆ ವಿಚಾರ ಮಾಡ್ಬೇಕಲ್ಲ. ಬರ್ಬರ್ತಾ ಆಕಿದು ಭಾಳ ಆಗೈತಿ. ಇವ್ ಹೊಳಕೋಗೇನಲ್ಲ, ಬರ್ಲಿ ಮಾತಾಡ್ತೀನಿ. ಖರ್ಚು
ಖರ್ಚು ಮಾಡಿ ನಿನ್ನ ಸಾಲಿಗೆ ಹಚ್ಚೈತಿ. ನಿಮ್ಮ ಅಪ್ಪನ ಮುಂದೆ ಏನಂತ ಹೇಳಕತ್ತಿ ನೀನು ಸುಮ್ ಕುಂದ್ರಂಗಿಲ್ಲ. ನಿಮ್ಮ ಅಪ್ಪನ ಮುಂದೆ ಏನ್ರ ಅವ್ನು ಹೇಳ್ತೀನಿ ನೀನು ಅಂತದ್ ಏನ್ ಹೇಳಿ ನಿಮ್ಮ ಅಪ್ಪನ ಮುಂದೆ? ಏನ್ ಹೇಳಿಲ್ಲ ಅಂತ ಹೇಳಾತನಲ್ಲವ್ವ, ನಂಗೆ ಯಾಕೆ ಬಾಯಿ ಮಾಡ್ತೀನಿ ನೀನು? ನೀವೇನ್ ಅಪ್ಪ ಮಗಳು ಹಗರ ಇದ್ರಿ ನೀವೇನ್ರ ಇಬ್ರು ಒಬ್ರಿಗೊಬ್ರು ಏನ್ರ ಮಾತಾಡ್ಕೊಂಡಿರ್ತೀರಿ. ಅವ ನನಗೆ ಕಿರಿಕಿರಿ ಹಸ್ತಾನ. ಎದಕ್ಕೆ ಹಿಂಗ್ ಕುಂತಿ ಈಗ? ಸಾಲಿಗೆ ಹೋಗಕ್ಕೂ ಮನಸ್ಸಿಲ್ಲ, ಮನ್ಯಾಗ ಕುಂದಿರ್ಬಾರ್ದೇನ? ಏಯ್ 1,000 2,000 ಅಲ್ಲ, ಸಾಲಿ ಖರ್ಚು ಹಾಕಿದ್ದ 50,000 ರೂಪಾಯಿ ಗಟ್ಲೆ ಹಾಕೈತಲ್ಲಿ. ಮನ್ಯಾಗ ಕುಂತ್ರ ಏನ್ ಬರ್ತೈತೆ? ರೊಕ್ಕದಷ್ಟ ವಿಚಾರ ಏನ್ ನಿನಗ? ಮಗಳದೇನ್ ವಿಚಾರ ಇಲ್ಲ ನಿನಗ? ನಿನಗ ಏನಾರ ಕಡಿಮೆ ಮಾಡಿವಿ ಅಂತ ನಾವು ಬುತ್ತಿ ಕಟ್ ಕಳಿಸ್ತೀವಿ, ಬಸ್ಸಿನ ಪಾಸ್ ತೆಗ್ಸೀವಿ, ಎಲ್ಲ ಬರಬ್ಬರಿನೇ ಐತಿ. ಮತ್ತೆ ದಿನಕ್ಕೆ 10-20 ರೂಪಾಯಿ ಹಂಗ ಖರ್ಚು ಕೊಡ್ತೀವಿ. ಮತ್ತೇನ್ ಬೇಕು ನಿನಗ? ಅವ್ವ, ನಾ ಅದನ್ನ ಯಾವುದೂ ಹೇಳಕತ್ತಿಲ್ಲ. ಅದು ಏಯ್ ಹಿಂಗ್ಯಾಕೆ ದಿಲ್ ಬಡ್ದಾರ ವಿಚಾರ ಕುಂತಿ? ಯಾವ ಥರ ಪೇಪರ್ನಾಗ ಏನ್ರ ನಪಾಸ್ ಆಗಿ ಹೆಂಗ್ ಮತ್ತೆ? ಓದ್ರ ಬಗ್ಗೆ ಬರಿದ್ರ ಬಗ್ಗೆ ಏನು ಹೇಳ್ಬೇಡವ ನೀ ನಂಗ. ಅದು ಹೇಳಿದ್ರ ನೀನಾ ಬೈತಿ ನಂಗ. ಇದೇನೇ ಹೇಳಕ್ ಬರ್ಬೇಡ ನಂಗೆ. ನೀ ಸಾಲಿಗೆ ಹೋಗ್ಲಾರ ಏನ್ರ ಒಂದು ಕತ್ತಿ ಕಟ್ತೀನಿ ನೀನು. ಅದಲ್ಲವ ಅವ ಪ್ಲೀಸ್ ಅವ, ನಾ ಯಾರ ಮುಂದೆ ಹೇಳ್ಕೊಲಿ? ಎಲ್ಲರ ಹೋಗ್ಯಾಳಿಕ್ಕಿ ಹಂಗ್ ನಿಂತ ನೋಡಿ ಸಾಲಿ ಬಿಟ್ಟೆ. ಇಡೀ ಬ್ಯಾಗ್ 9 ಬಸ್ ಐತಿ, ಸಾಲಿಗೆ ಹೋಗಿನ ಹೆಂಗ್ ನಿಂತ ನೋಡು ಸಾಲಿ ಬಿಟ್ಟೆ. ತಗೋ ಮತ್ತೇನ್ ನೋಡ್ತಿ? ಹೋಗಾಕ್ ಮನಸ್ಸಿಲ್ವಾ? ನಾ ಮನ್ಯಾಗ ಇದ್ಕೊಂಡ ಓದ್ತಾನಿ. ನಿಮ್ಮ ಮನ್ಯಾಗ ಇಟ್ಕೊಂಡು ಓದ್ಕೊಳಕಲ್ಲ, 50,000 ಗಟ್ಲೆ ಸಾಲಿಗೆ ಹಾಕಿದ್ದೆ. ನಂಗೆ ಗೊತ್ತೈತವ, ಅದ್ರ ನಾ 2 ದಿನ ಬಿಟ್ಟು ಹೋಗ್ಕನಿ. ಏನ್ ಬೇಡ. ತೋ ಏನ್ ಜೀವತ್ತಿತ್ತೇವಾ ಹುಡುಗಿಗೆ? ಸಾಲಿ ಹೋಗಲ್ಲ ಹೋಗ್ಲಿ ಬಿಡು, ಯಾಕಟ್ ಜೀವ ತಿನ್ನೋದು? ಲಕ್ಷ್ಮಣ 4 ದಿನ ಹೊತ್ತಾತಿಕಿಗೆ ಸಾಲಿ ಕಡೆ ಹೊಟ್ಟೆ ನೆದ್ರ ಇಲ್ಲಿಕಿಗೆ. ಬೆಳೆದ ನಿಂತ ಮಕ್ಕಳಿಗೆ ಎಷ್ಟು ಕಾಡೋದು ಚಲೋ ಅಲ್ಲ. ಏನಾಗ್ಯದತ್ತ ತಿಳ್ಕೊ. ಏನಾಗೈತೆ ಅಂತ ಹೇಳಿದ್ರಲ್ಲಪ್ಪ, ನಾವು ತಿಳ್ಕೊಳಕ ಈಗ ಹಿಂಗ್ ನಿಂದ್ರದ ನೋಡ್ ಸುಮ್ಮ. ಯಾಕವ್ವ, ಓದೋದ್ರಾಗ ಏನ್ರ ಹೈರಾಣ ಆಗತ್ತದೇನ? ಬಸ್ಸಿಗೆ ಹೋಗೋದು ಬರೋದ್ರಾಗ ಏನ್ರ ಹೈರಾಣ ಆಗ್ತದೇನ? ಊಟದ ಏನ್ರ ಹೈರಾಣ ಆಗ್ತದೇನ? ನಿಮ್ಮ ಅವ್ವ ಅಪ್ಪ ಇಷ್ಟೆಲ್ಲ ಚಿಂತೆ ಮಾಡತ್ತಾರ ಅಂತೇಳಿ ಏನ್ರ ಹೈರಾಣ ಆಗ್ತದೆ? ಮತ್ತೆ ಅಲ್ಲ, ನಿಮ್ಮ ಅವನು ಇಟ್ಟು ಇಲ್ಲಿ ವಟ ಒದರ್ತಾಳ, ಅಲ್ಲಿ ನಿಮ್ಮ ಅಪ್ಪರ ಚಿಂತೆ ಮಾಡತ್ತಾನ ಅಷ್ಟ. ಏನಾಗ್ಯದ ಹೇಳು. ಏನಾಗಿಲ್ಲಲ್ರಿ ಅವ್ವ, ನಾ ಶಾಲಿಗೆ ಹೋಗ್ಬೇಕಲ್ಲ, ನಾ ಹೊಕ್ಕಿನ. ಯಾಕ ಬೆಳೆದ ನಿಂತ ಮಗಳದಾಳ, ಈ ಟೈಮ್ದಾಗ ಕಿರಿಕಿರಿ ಮಾಡೋದು ಚಲೋ ಅಲ್ಲ ನೋಡು. ಏನಿಲ್ಲಪ್ಪ, ಹೀಗೆ ಕಿರಿಕಿರಿ ಮಾಡಿದ್ರೆ ಹುಡುಗರು ನಮ್ಮ ಮಾತು ಕೇಳ್ತಾವು. ಇವ್ರಪ್ಪ ಕೊಟ್ಟು ಸಲಿಗದೆ, ಅದಕ್ಕೆ ಹಿಂಗೆ ಮಾಡ್ತಾಳಕ್ಕಿ. ಆಕಿ ಇಲ್ಲೇ ಇದ್ದೂರಾಗ ಸಾಲಿಗೆ ಹೊಂಟಿದ್ಲಂದ್ರೆ ಹೋಲಿ ಬಿಡು ಅಂತೇಳಿ ಬಿಡ್ಬೋದಾಗಿತ್ತು. ಆದ್ರೆ ಆಕಿ ಸಾಲಿಗೆ ಹೊಂಟಿದ್ದು ಈ ಊರಿಂದ ಬೇರೆ ಊರಿಗೆ ಹೋಗ್ಕಳ. ಮಕ್ಳು ಶಾಣೆ ಆಗ್ಲಂತಲ್ಲನೆ ಬೇರೆ ಊರಿಗೆ ಹಾಕಿದ್ದೆ, ಅಷ್ಟೇ ತಿಳಿಯಂಗಿಲ್ಲ ನಿನಗೆ. ಆಕಿ ಶಾನೆ ಆಗ್ಲಿ ಅಂತೇಳಿ ಬೇರೆ ಊರಿಗೆ ಸಾಲಿಗೆ ಹಾಕಿ, ಆದ್ರೆ ಆಕಿ ಹೆಣ್ಮಗಳದ ಅನ್ನೋದು ಮರ್ತೀನಿ ನೋಡಿ. ಈಕೇನು ಗೊತ್ತಾಕೈತಿ ಮಾತಾಡ್ದೊಂದ. ಅಪ್ಪ, ನಿನ್ ಮುಂದೆ ಒಂದು ಮಾತು ಹೇಳ್ಕೊಬೇಕು ಅನ್ಕೊಂಡನಿ. ಹೇಳ್ಬೇಕಂತಿ, ಅದು ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲೈತಿ ನಿನಗೆ. ಏನವ? ಅಪ್ಪ, ದಿನ ಬಸ್ನಾಗ ಶಾಲಿಗೆ ಹೋಗುವಾಗ ಬಸ್ನಾಗ ಏನಾರ ಆಗಾಕತ್ತದ ಹೇಳು. ಏನು ಯಾರು ಜಗಳ ಮಾಡ್ಯಾರ? ಯಾರು ಏನ್ರ ಅಂದಾರ? ಏನಾಗೈತಿವಾ? ಒಬ್ಬ ಬಾಳ್ ಕಾಡ್ತಾನಪ್ಪ. ಕಾಡ್ತಾನಂದ್ರ ಹೆಂಗವಾ?
ಬಸ್ ಒಳಗೆ ಭಾಳ ಗದ್ಲಿರ್ತೈತಪ್ಪ. ನನ್ನ ಬಾಜುನ ಕೂತ್ ಹೆಂಗ್ ಬೇಕಾದಂಗೆ ಮುಡ್ತಾನವ. ಇದನ್ನ ಯಾಕೆ ನಮ್ಮ ಮುಂದೆ ಹೇಳ್ಕೊಳ್ಳಿಲ್ಲ? ಇದನ್ನೆಲ್ಲ ಅವನ ಮುಂದೆ ಹೇಳ್ಕೊಬೇಕಂದ್ರ ಅವ ಬರೀ ಶಿಟಕ್ ಮಾಡ್ತಾಳ. ಯಾವಾಗ ನೀ ಸಾಲಿಗೆ ಹೋಗಲ್ಲ, ಯಾವಾಗ ನೀವು ಮುಖ ಒಂಥರ ಮಾಡಿದಲ್ಲ, ಅವಾಗ ನನಗೆ ನಿನ್ನ ಮ್ಯಾಗ ಒಂದು ನೆದರಿತ್ತವ. ನನ್ನ ಮಗಳಿಗೆ ಏನೋ ತ್ರಾಸ ಆಗಾಕತ್ತದ, ನನ್ನ ಮಗಳ ಬಾಯಿ ಬಿಟ್ಟು ಹೇಳ್ಕೊಳ್ಳ ಅಂತೇಳಿ ಬರ್ತೀನಮ್ಮ. ನಾನೇ ಬರ್ತೀನಿ ನಿನ್ನ ಜೊತೆ. ಅದ್ರ ಸಂಬಂಧ ಅಪ್ಪ ನಾನು ಶಾಲೆಗೆ ಹೋಗಕ್ಕೆ ಒಲ್ಲೆ ಅನ್ನತ್ತಿರೋದು. ಯವ್ವ ಸಾಲಿ ಕಲಿ ನೀನು. ನಿನಗೂ ಒಬ್ಬ ಕೇಳ್ಕೊಳಕ ಒಡ ಹುಟ್ಟಿದ ಅಣ್ಣ ನಾವು ಇದ್ದಂದ್ರೆ ನೀ ಎದಿ ಹೊಡ್ಕೋತಿದ್ದಿಲ್ಲ. ಯಾಕೆ ಎದಿ ಹೊಡ್ಕೋತೀವ? ನಿಮ್ಮಪ್ಪ ನಾ ಅದೇನೆ. ಅದು ಯಾರ ನಿನಗೆ ತ್ರಾಸ ಕೊಡಾಕತ್ರು ನಾ ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಆದ್ರೆ ನೀ ಸಾಲಿ ಕಲಿ ಮಾತ್ರ ಬಿಡಬಾರ್ದ. ಸಾಲ್ಯಾಗ ಭಾಳ ಶಾನ್ಯಾಕದಿ, ಸಾಲಿ ಕಲಿ. ಅಪ್ಪ ಶಾಲೆಗೆ ಹೋಗ್ಕಾನಿ, ಆದ್ರೆ ಇಲ್ಲೇ ಊರಾನ್ ಶಾಲೆಗೆ ಹೋಗ್ಕಾನಿ, ಆದ್ರೆ ಅಲ್ಲಿ ಮಾತ್ರ ನಾವು ಅಲ್ಲಪ್ಪ. ಹೆಂಗೆ ಮಾತಾಡ್ತೀವ ನೀನು? ನಿಮ್ಮವ್ವ 50,000 ಗಟ್ಲೆ ಸಾಲಿ ಕಟ್ಟಿಸ್ಕಿಶಂದ ಸಾಲಿ ಕಲ್ಸಾಕತ್ತಾಳ. ಅದೆಲ್ಲ ರೊಕ್ಕ ಹೊಳ್ಯಾಗ ಹುಂಚೆನ್ ತೊಳ್ದಂಗೆ ಆಗೋದಿಲ್ಲ. ನೀವು ರೊಕ್ಕ ಹೋಗ್ಲಿ ಬಿಡುವ, ಮಗಳ ಮುಖ್ಯ. ನಿನಗೆ ಧೈರ್ಯ ಎಲ್ಲಿ ಬರ್ತೈತ್ಲ ಅಲ್ಲಿ ಸಾಲಿ ಕಲಿ. ಆದ್ರೆ ನಿಮ್ಮ ಮೌನ ಮಾತು ಕೇಳಿ ಇಲ್ಲಿ ಬಂದು ಕೂತಿದ್ದ. ನಡಿ ಆಕಿನ ಜೊತೆ ಮಾತಾಡೋಣ. ಅವನ ಜೊತೆ ನೀ ಜಗಳ ಮಾಡಬಾರ್ದಾ? ಬಾರ್ವಾ. ಏನಿಲ್ಲ ಕರ್ಕೊಂಬಂದಿ ನಿಮ್ಮ ಅಪ್ಪನ ಮುಂದೆ. ಅಪ್ಪ ಆಕೆ ಏನಾರ ತ್ರಾಸ ಇದ್ರಲ್ಲ ನನ್ನ ಮುಂದೆ ಹೇಳ್ಕೊಳ್ಳೋದು, ನಿನ್ನ ಮುಂದೆ ಹೇಳ್ಕೊಳ್ಳೋದು. ನಿನ್ನ ಮುಂದೆ ಹೇಳ್ಕೊಳಕ್ ಬಂದ್ರೆ ಹಂಗ್ಯಾಕೆ ಸಿಟಕ್ ಮಾಡ್ತೆ ಆಕಿಗೆ? ಆಕೆ ಸಾಲಿ ಹೋಗೋ ಮನಸ್ಸಿದ್ರೆ ಹೋಗಿರ್ತಾಳೆ, ಇಲ್ಲ ಮನ್ಯಾಗ ಕೂತು ಓದ್ಕೋತಾಳೆ. ಆದ್ರೆ ಮುಂದಿನ ಸಲ ಆಕಿನ ಇಲ್ಲೇ ಊರನ್ ಸಾಲಿಗೆ ಹಚ್ತೀನಿ. ಊರನ್ ಸಾಲಿಗೆ ಹೋದ್ರೆ ಯಾರು ಉದ್ದಾರ ಹಾಕಾರ? ಯಾರು ಉದ್ಧಾರ ಆಗೋದು ಬೇಡ, ಮಕ್ಳು ಕಣ್ಣು ಮುಂದೆ ಇರ್ತಾರಲ್ಲ, ಹಾಂ ಕಣ್ಣು ಮುಂದೆ ಇಲ್ಲೇ ಇದ್ದೂರನ್ ಸಾಲಿ ಹೋಗಿ ಇಲ್ಲೇ ಮನೆಗೆ ಬರ್ತಾರಲ್ಲ, ಅದು ಮುಖ್ಯ ಐತಿ. ಉದ್ಧಾರ ಆಗಿ ನೌಕರಿ ಮಾಡಿ ಏನು ಸಾಸೋದೈತಿ? ಮಕ್ಕಳ ಕಷ್ಟಕ್ಕೆ ನಾವು ಆಗ್ಲಿಕ್ಕಂದ್ರ ಹಾಂ? ಅಕ್ಕಿ ಸಾಲಿ ಕಲಿಲಾರ್ಕ ಏನ್ ನಾವು ನೆವ ತಕೊಂಡ್ ಬರ್ತಾಳ, ಅದಕ್ಕೆ ನೀವು ಕುಣ್ಕೊಂತ ಬರ್ತೀರಿ. ಸುಮ್ಕೊಂದ್ರವ, ನಿನಗಾಗಿದ್ದು ನೋಡಾಕತ್ರ ನನಗ ಸಿಟ್ಟು ತೊಡೆಯಲ್ದ. ಅಂಥದ್ರಾಗ ಈಕೆ ಮುಂದೆ ಹೇಳ್ಕೋಬೇಕಂತೇಳಿ ನೀ ದಾರಿ ಕಾಯಕತ್ತಿ. ಹೇಳ್ಕೊಳಕ ಬಿಟ್ರಲ್ಲ ಈಕೆ, ಅದು ಏನಾಗೈತೆ ಅಂತ ಹೇಳ್ಕೊವ. ಮುಂದಿನ ಏನು ಮಾಡ್ಬೇಕು ನಾನು ಮಾಡ್ತೀನಿ. ಏನ ಯಾವತ್ತು ನಿಮ್ಮಪ್ಪ ನನ್ನ ಮ್ಯಾಗ ಕೈ ಮಾಡ್ಲಾರವ, ಇವತ್ತು ಕೈ ಮಾಡ್ಯಾನ ಅಂತದ್ ಏನ್ರಾಗಿತ್ತು ನಿನಗ? ಅವ್ವ ನಾ ಶಾಲೆಗೆ ಹೋಗಕತ್ತಾಗ ಬಸ್ನಾಗ ನನಗೆ ಎಕಡೆ ಮುಡ್ತಾರವ. ಇದೆಲ್ಲ ನನ್ನ ಮುಂದೆ ಹೇಳ್ಕೋಬೇಕಿಲ್ಲ? ಹೇಳ್ಕೊಬೇಕಂದ್ರ ನೀ ಸಿಡುಕ್ ಮಾಡ್ತೀಯವ. ಇದೆಲ್ಲ ವಿಚಾರ ನನಗೆ ಗೊತ್ತಿದ್ದಿಲ್ಲವ. ಇದನ್ನೆಲ್ಲ ಈಗ ನಿಮ್ಮ ಅಪ್ಪನ ಮುಂದೆ ಹೇಳಿಲ್ಲ, ನಿಮ್ಮ ಅಪ್ಪ ವಿಚಾರ ಮಾಡ್ತಾನೆ. ಅವ್ವ ನಾ ಶಾಲಿಗೆ ಅಲ್ವಾ, ನಾ ಇಲ್ಲೇ ಊರಾನ್ ಶಾಲೆಗೆ ಹೋಗ್ಕನಿ. ಇನ್ನೊಂದು 2 ತಿಂಗಳೈತವ, ಈ ಸಾಲ್ ಮುಗಿಯೋಣ, 3 ವರ್ಷ ಇಲ್ಲಿ ಹಚ್ಚಕತ್ತ. ಸರ್ಸಲ್ಲ, ನಿಮ್ಮ ಮಗಳು ಹೋಗೋ ಬಸ್ಸಿಗೆ ನಾನು ಹೋಗಿದ್ದೆ ಇವತ್ತ. ನಿಮ್ಮ ಮಗಳು ಭಾಳ ಹೈರಾಣಾಗತ್ತಾಳು. ಮಿಕ್ಕಿ ಬಂದು ಹೇಳ್ಕೊಂಡಾಳೆ. ನನಗೆ ಹೊಟ್ಟೆ ರಕ್ತ ಕಳ ಕುದಿಯಾಕತ್ತೈತಿ. ಏನು ಮಾಡೋದು? ಜಗತ್ತಂಗೆ ಹೊಂಟೋದಲ್ಲ, ಅದಕ್ಕಾಗಿ ಆಕಿನ ಸಾಲಿ ಬಿಡಿಸಿ ಇಲ್ಲೇ ಊರನ್ ಸಾಲಿಗೆ ಹಚ್ಚಿ ಬಿಡ್ತೀನಿ. ಕಾಲಮಾನ ಭಾಳ ಮುಂದೆ ಹೋಗೈತು. ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಇದ್ರೆ ಭಾಳ ಚಲೋ. ಯಾವ ಸಾಲಿ ತೊಗೊಂಡು ಏನು ಸುಡ್ತಿ? ಕಲಿಸ್ಬಾರ್ದಂತಿ. ಆದರೆ ಹೆಣ್ಮಗಳ ಅಕ್ಕಳು ನಾಳೆ ಕೊಟ್ಟ ಮನ್ಯಾಗ ಏನಾರ ಸ್ವಲ್ಪ ಶಾಣೆತನ ಬಂದಿತ್ತತ್ತೆ ಸಾಲಿ ಕಲಿಸೋದು. ಅದ್ರಾಗ ನಮ್ಮ ಹುಡುಗಿ ಸಾಲಿಯಾಗ ಭಾಳ ಮುಂದೆ. ಕಲಿಯೋರಿದ್ರು ಕಲಿ ಮನಸ್ಸಿತ್ತಂದ್ರೆ ಎಲ್ಲಿಯಾದ್ರೂ ಕಲಿತಾರ, ಇಲ್ಲೇ ಇದ್ದೂರ ಕಲಿಸಲ್ಲ. ನನಗೆ ಈ ವಿಚಾರ ಎಂದೋ ಬಂದೈತಿ. ನಿಮ್ಮ ಅಕ್ಕ ಒಂದು ಮಾತ್ರ ಕೇಳಬೇಕಲ್ಲ, ಮೆಕ್ಕಿದಕ್ಕೆ ಆಕಿ ಮ್ಯಾಗ ಕೈನ ಮಾಡೀನಿ. ಬುದ್ಧಿ ಬತ್ತು ಚಲೋ. ಬುದ್ಧಿ ಬರ್ಲಿಕ್ಕಂದ್ರೆ ಸೀದಾ ನನ್ನ ಮಗಳಲ್ಲಿ ಹೆಸರು ಕೆತ್ಕೊಂಡು ಇಲ್ಲೇ ಊರನ್ ಸಾಲಿಗೆ ಹಚ್ತೀನಿ. ಅಕ್ಕಗೆ ಬೇಕಾದ್ರೆ ನಾ ಹೇಳ್ಕೊತೀನಿ. ಆ ಹುಡುಗಿ ಏನಾರು ಧೈರ್ಯ ತುಂಬ.
ಎಂದೂ ಮಾಡ್ಲಾರ ನಿಮ್ಮ ಅಕ್ಕನ ಮ್ಯಾಗ ಕೈ ಮಾಡೀನಿ. ಸಿಟ್ನ್ಯಾಗ ಅದಾಳ. ಮಾವ ಮಾಡಿದ್ದು ಮನೆ ಸಂಬಂಧ ಅಂತ ಹೇಳಿದ್ರೆ ಆಕೆಯು ದಾರಿ ಬರ್ತಾಳೆ. ನಾವು ಹೊಲಕ್ಕೆ ಹೋಗಿ ಬರ್ದ್ರೆ ಆಕೆಗೆ ಹೇಳ. ಏನು ಮಾಡಬಾರ್ದು ಮಾಡ್ಯಾನ? ಆ ಹುಡುಗಿ ಸಂಬಂಧ ನಿಮ್ಗೆ ಜರ ಕೈ ಮಾಡಿರ್ತಾನ. ಅದನ್ನೆಲ್ಲ ನೀನು ತಪ್ಪು ತಿಳ್ಕೊಬಾರ್ದವ. ಈಕಿನೂ ಹೋಗಿ ಅವ್ರ ಅಪ್ಪನ ಮುಂದೆ ಹೇಳಲ್ಲ, ನನ್ನ ಮುಂದೆ ಹೇಳಬೇಕಿಲ್ಲ. ನನ್ನ ಮುಂದೆ ಹೇಳೋದು ಕೇಳೋದು ಮಾಡಿದ್ನಿ ಅಂತಂದ್ರೆ ನಾ ಯಾಕೆ ಈಕಿಗೆ ಸಿಟ್ ಮಾಡ್ತಿದ್ನೆ? ಹೇಳ್ಬೇಕಂತ ಬಂದಾಗ ನೀ ಬರೀ ಚಿಟಿಕ್ ಮಾಡಿವಾ. ಅಕ್ಕ, ನಮ್ಮ ವಸ್ತು ಬಗ್ಗೆ ನಾವು ವಿಚಾರ ಮಾಡ್ಬೇಕು. ನಮ್ಮ ವಸ್ತು ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕಂದ್ರೆ ಹೆಂಗೆ ಹೇಳು? ನಾನು ಹೂನ ಅಂದಿನಪ್ಪ, ಅದನ್ನು ಬಂದು ನಿನ್ನ ಮುಂದೆ ಆಗಲೇ ಹೇಳೇಬಿಟ್ನೆ. ನೀ ಎಲ್ಲಿ ಹೂ ಅಂದಿವ? ಅಪ್ಪ ಕೈ ಮಾಡಿದ್ಮೇಲೆ ಅಲ್ಲ ನೀ ಹೂ ಅಂದಿರೋದು. ಎಷ್ಟೋ ಹುಡುಗರು ಧೈರ್ಯ ಮಾಡಿ ಅವ ಅಪ್ಪನ ಮುಂದೆ ಹೇಳ್ಕೊತಾವು. ಎಷ್ಟೋ ಮಂದಿಗೆ ಧೈರ್ಯ ಸಲಾರ್ಕ ಜೀವನ ಕಳ್ಕೊತಾವು. ನಿನ್ನ ಮಗಳು ಬಂದು ನಿನ್ನ ಮುಂದೆ ಹೇಳಂದ್ರೆ ಚಲೋ ಅಲ್ಲನ? ಹುಡುಗಿ ಶಾಲೆಗೆ ಅಷ್ಟೇ ಶಾಣೆ ಅದಲ್ಲ ಅಂತ ಮಾಡಿದ್ದೆ. ಹೊರಗೆ ಹೆಂಗೆ ಬದುಕ್ಬೇಕಂತ ಅನ್ನೋದನ್ನು ತಿಳ್ಕೊಂಡಳ. ತಿಳ್ಕೊಂಡೆ ಕದಾಳ ಅಂದ್ರೆ ಆಕೆ ಹೇಳ್ದಾಗ ನೀವು ಕೇಳ್ಬೇಕಲ್ಲ. ಕಲಿಯಕ್ಕಿದ್ಲ ಅಂದ್ರೆ ಎಲ್ಲಿಯಾದ್ರೂ ಕಲಿತಾಳಕ್ಕ. ಇನ್ನೊಂದು 2 ತಿಂಗಳ ಈಕಿನ ಸಾಲ್ ಮುಗ್ಯಾನ ಊರಾಗ ಸಾಲಿ ಹಸ್ತಿ ತಗೋಪ. ಮಗಳ ಸಾಲಿ ಊರಾಗರ ಹಚ್ಚು ಎಲ್ಲರ ಹಚ್ಚು, ಆದ್ರೆ ಮಗಳ ಕಾಳಜಿ ಭಾಳ ಮುಖ್ಯ. ಬಾಯವ ಮನೆಗೆ ಹೋಗೋಣ. ಅಪ್ಪ, ಅವ್ವ ನಂಗ ಮುಂದಿನ ಸಲ ಇಲ್ಲೇ ಶಾಲಿಗೆ ಹಚ್ತಾನಿ ಅಂದಾಳ. ಹೌದೇನವ? ಈಗ ಬುದ್ಧಿ ಬಿಟ್ಟೆ ಅದ ಆಕಿಗೆ? ಹೇಳಿದ್ರೆ ತಿಳ್ಕೊಳಕ ತಯಾರಿದ್ದಿದ್ದಿಲ್ಲ. ನೀನು ಮನ್ಯಾಗಿದ್ದು ಓದ್ಕೋತಿದ್ರು ಓದ್ಕೋ ಅಂಕತಕ್ಕ. ಅಲ್ಲಿ ಪೇಪರ್ ಮುಗ್ಯಾನ ಇಲ್ಲೇ ಮಾಸ್ತರ್ ಊರನ್ನ ಸಾಲಿಗೆ ಕಳಿಸ್ತೀವಿ. ಮಗ ಶಾನೆ ಆಗ್ಲಿ ಅಂತೇಳಿ ಇಷ್ಟೇ ಸಿಟಿಂಗ್ ಮಾಡಾಕತ್ತೀನಿ. ಏಕೆ ಹಿಂಗಾಗತೈತೆ ಅಂತೇಳಿ ನನಗರ ಹೆಂಗೆ ಗೊತ್ತಾಗಬೇಕು? ಅಂಕತಕ್ಕ ಮನ್ಯಾಗಿದ್ದು ಓದ್ಕೋತಾಳೆ. ಹೊರಗಿನ ಪ್ರಪಂಚನೂ ಭಾಳ ಕೆಟ್ಟದ. ನಮ್ಮ ಮನೆ ನಮ್ಮ ಮಕ್ಕಳು ನಾವು ಕಾಯ್ಕೊಂಡಿದ್ದಟ್ಟ ನಮಗೆ ಮುಂದಿನ ಜೀವನಕ್ಕೆ ಒಂದು ದಾರಿ ಸಿಗ್ತದೆ. ಏನು ಈಕೆ ಯಾವ ಕಾಡ್ಸನ್ಲ ಅವಂಗ ಒಂದು 4 ಹೊತ್ತು ಬರ್ಬೇಕಿಲ್ಲ. ಜಗಳಕ್ಕೆ ಹೋದ್ನಿ ಅಂದ್ರೆ 4 ಮಂದಿ ಯಾಕೆ ಹೊಡ್ಯಾಕತಿ ಅಂತ ಕೇಳೋರು. ನನ್ನ ಮಗಳಿಗೆ ಹಿಂಗೆ ಮಾಡ್ಯಾನಪ್ಪ ಅಂತೇಳಿ ಓದೋ ಹುಡುಗಿನ ಮರ್ಯಾದೆ ಯಾಕೆ ಸಣ್ಣ ಮಾಡಲಿ? ಸರ್ಕೊಂಬಿಡ್ಬೇಕಿಂತ ಅವತ್ನಾಗ ಸರ್ಕೊಂಡ್ರೆ ಮುಂದೆ ಬದುಕಿರ್ತದ. ಜಗಳಕ್ಕೆ ನಿಂದ್ರದು ಭಾಳ ಹೊತ್ತಿಂದಾಗದಲ್ಲ. ನೀವೆಂದಂಗ ಆಗ್ಲಿ ಎಮ್ಮಿಗೆ ಎಮ್ಮೆ ಹಾಕಿರನೆ. ಇನ್ನ ನೀರ ಕುಡ್ದಿಲ್ಲ? ನಾ ಕುಡಿಸ್ತೀನಿ ತೋ. ಅಂಥದ್ದು ಏನೋ ಇದ್ರು ನಿಮ್ಮ ಅವನ ಮುಂದೆ ಹೇಳ್ಕೋದು ಕೇಳೋದು ಮಾಡೋದು ಬರವ. ಯಾಕಂದ್ರೆ ಅಪ್ಪನ ಮುಂದೆ ಧೈರ್ಯ ಮಾಡಿ ಹೇಳಿ. ಆದ್ರೆ ಏನೇ ಇದ್ರು ನಿಮ್ಮ ಅವನ ಮುಂದೆ ಹೇಳೋದು ಬಾಯಿನ. ಹ್ಞೂ ಅಪ್ಪ, ಹೆಣ್ಮಕ್ಳಿಗೆ ಅಪ್ಪನ ಪ್ರಪಂಚ ಅಲ್ಲ. ಖರೇವ ನಿನ್ನ ಮಾತ. ಆದ್ರೆ ತಂದೆಗೆ ಹೆಣ್ಣು ಮಗಳ ಮನೆಯಾಗಿದ್ಲ ಅಂದ್ರೆ ಅದೊಂಥರ ಅದೃಷ್ಟನ ಬೇರೆ ಅಂತ. ಮುಂದಿನ ಸಲ ಇಲ್ಲೇ ಸಾಲಿ ಹೋಗೈತಿ. ಓದ್ಕೋಗಿ ಮನಿ ಹೋಗು. ಅವ್ವ, ಖುಷಿ ಆಯ್ತಾ ನಿನಗೆ? ಖುಷಿ ಅನ್ನಕೇನೈತವ? ನಾನು ನೋಡಿದ್ರೆ ಗೊತ್ತಾಗತ್ತಿಲ್ಲ ನಿನಗ? ನೀ ಅಂದ್ಕೊಂಡಾಗ ಊರನ್ ಸಾಲಿ ಹಚ್ಚೈತವ. ನೀನು ಖುಷಿಯಿಂದ ಇರವ. ಹೂನವ, ನಾ ಹೋಗಿ ಬರ್ಲಿ? ಹ್ಞೂ ಹೋಗ. ಮಗಳ ನೀನು ನೋಡಾಕತ್ತಿದ್ದ ನಾನು? ಹ್ಞೂ ಅಪ್ಪ, ನಾನೇ. ಯಾಕೆ ನಿನಗೆ ಅನಿಸೋಲ್ತ ನಾನು ಅಂತ ಹೇಳಿ? ಅನ್ಸಾಕತ್ತೈತಿ. ಆದ್ರೆ ನೀನು ನೋಡಿ ಭಾಳ ಖುಷಿ ಆಗಕತ್ತದವ. ಈಗ ನಕ್ಕೋತದಿ? ಹ್ಞೂ, ಫುಲ್ ಖುಷಿ ಅದೇನ. ಯಾಕಂದ್ರೆ ನಾ ಹೇಳಿ ಶಾಲೆಗೆ ಹೊಂಟಾನಲ್ಲ, ಅದಕ್ಕೆ ಖುಷಿ ಆಗದೇನ. ನೀ ಆ ಮಾತನ್ನ ನನಗೆ ಎದೆ ಹೊಡೆದಂಗಾಗಿತ್ತು. ಆದ್ರೆ ಇವತ್ತು ನೀ ಊರಾನ ಸಾಲಿ ಖುಷಿಯಿಂದ ಹೊಂಟಿಯಲ್ಲ, ಸಾಕುವ. ಚಂದಗ ಸಾಲಿ ಕರಿ. ಹ್ಞೂ ಅಪ್ಪ, ಖುಷಿ ಅಂತ ಅದೇನಿ. ಚಲೋ ರೊಕ್ಕ ಕಚ್ಚಿ. ರೊಕ್ಕ ಏನು ಬೇಡಪ್ಪ, ಎಷ್ಟೊತ್ತಾದ್ರೂ ಸಂಜೆ ಜಲ್ದಿನ ಬರ್ತೇನಲ್ಲ. ಈಗ ಹೋಗಿ ಬರ್ತೇನೆ, ನಂಗೆ ಟೈಮ್ ಆಗಿತ್ತು. ನಾ ಕಲಿಯುವ.
ಚಂದಗ ಸಾಲಿ ಕಲಿ. ನಿಮ್ಮ ಅಪ್ಪನ ಕನಸು ಇದೆ. ಖುಷಿಯಿಂದ ಸಾಲಿ ಕಲಿಯಬೇಕಾಗಿತ್ತು ನಮಗೆ. ನೀ ಬರೋ ಲಕ್ಷಣ ಹೇಳಾಕತ್ತೈತಿ. ನಿನಗೆ ಖುಷಿ ಐತೆ ಅಂತ ಚಂದಾಗ ಸಾಲಿ ಕಲಿಯೋ. ಇಷ್ಟು ದಿನ ನಿನಗೆ ನಿಮ್ಮ ಅಪ್ಪಗೆ ಸಿಟಿಂಗ್ ಮಾಡಿ ಇನ್ನು ಮುಂದೆ ನೀ ಅಂದಂಗೆ ಆಗಲಿ. ಇರಕ್ಕೆ ಒಬ್ಬಾಕಿ ಮಗಳ ಚಂದಾಗ ಸಾಲಿ ಕಲೀಲಿ.